ರೀ ಯಾಕೊಂಥರ ಇದ್ದೀರಾ? ಮತ್ತೇನಾಯ್ತು ರೀ? ನಾನು ನಿಮ್ಮನ್ನೇ ಕೇಳ್ತಾ ಇರೋದು, ಏನಾಯ್ತು ಹೇಳಿ. ಸತ್ಯ, ನಿನ್ನ ಒಂದು ವಿಷಯ ಕೇಳಬೇಕಾಗಿತ್ತು. ಕೇಳಿ. ಗೊಂಬೆ ಫ್ಯಾಕ್ಟ್ರಿಲಿ ಜಾನಕಿನೇನೋ ಸಾಯಿಸ್ಬಿಟ್ಟೆ. ಆದರೆ ನಾನು ಜಾನಕಿಗೆ ಒಂದು ಹೆಣ್ಣು ಮಗು ಇತ್ತು. ಆ ಮಗು ಏನಾಯ್ತು ಅಂತ ಏನಾದರೂ ಗೊತ್ತಾ? ಹೇಳು ಸತ್ಯ, ಆ ಮಗು ಏನಾಯ್ತು ಅಂತ ಏನಾದರೂ ಗೊತ್ತಾ? ಅಂದ್ರೆ ಆ ಹಳೆ ಸಂಬಂಧ ಮತ್ತೆ ನೆನಪಾಯ್ತಾ ನಿಮ್ಗೆ? ಆ ಸಂಬಂಧ ಯಾವತ್ತು ಗೊತ್ತಾಯ್ತೋ ಅವತ್ತೇ ಅದಕ್ಕೊಂದು ಗತಿ ಕಾಣಿಸಿದ್ದು ನೆನಪಿಲ್ವಾ ನಿಮ್ಗೆ? ನೋಡು ಸತ್ಯ, ಹಳೇದನ್ನೆಲ್ಲ ನಾನು ಮರೆತು ಬಿಟ್ಟಿದ್ದೀನಿ. ಆದರೂ ನನ್ನಿಂದ ಜಾನಕಿಗೆ ಅನ್ಯಾಯ ಆಗಿತ್ತು ಅನ್ನೋದು ಸತ್ಯ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶನೂ ಕೊಡದೆ ಅವಳನ್ನು ಸಾಯಿಸ್ಬಿಟ್ಟೆ ನೀನು. ಅವಳನ್ನ ಸಾಯಿಸ್ತಿ ಹೋಗಿದ್ದಿದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಸಂಸಾರ ಹಂಚ್ಕೊಂಡು ಹೋಗ್ಬೇಕಾಗಿತ್ತು. ಆಗ ನನ್ನ ಕತೆ ಏನಾಗ್ತಿತ್ತು ಗೊತ್ತಾ ನಿಮ್ಗೆ? ಹಳೆ ಸಂಬಂಧಗಳೆಲ್ಲ ಈಗ ಯಾಕೆ ನೆನಪಾಯ್ತು ನಿಮ್ಗೆ? ಯಾಕೋ ಇಲ್ಲ ಬಿಡು. ಆದರೆ ಜಾನಕಿಯಿಂದ ನನಗೊಬ್ಬ ಮಗಳಾಗಿದ್ಲು. ಅವಳು ಏನಾದ್ಲು ಅನ್ನೋದು ನನಗೆ ಗೊತ್ತಾಗಬೇಕಷ್ಟೇ. ಏನಾದ್ಲು ಯಾರು ಗೊತ್ತು? ಯಾರೋ ಅಮೆರಿಕ ತಗೊಂಡೋಗಿ ಸಾಕೊಂಡ್ರು ಅಂತ ಕೇಳ್ಪಟ್ಟೆ ಅಷ್ಟೇ. ನೋಡಿ, ನಿಮಗಿರೋದು ಜಾನ್ವಿ ಒಬ್ಬಳೆ ಮಗಳು. ಇನ್ನೊಬ್ಬಳ ಬಗ್ಗೆ ನಿಮ್ಗೆ ಯಾಕೆ ಯೋಚನೆ ಬಂತು? ನಿಜ ಹೇಳಿ. ಗೊತ್ತಿಲ್ಲ ಸತ್ಯ, ಇದ್ದಕ್ಕಿದ್ದ ಹಾಗೆ ನೆನಪಾಯ್ತು, ಕೇಳಿದೆ ಅಷ್ಟೇ. ನೋಡಿ, ಇನ್ನು ಮುಂದೆ ಈ ಮನೆಯಲ್ಲಿ ಆ ಜಾನಕಿ ಆಗ್ಲಿ ಅವಳ ಮಗಳ ಆ ಶನಿ ಆಗ್ಲಿ ನಿಮಗ್ ನೆನಪಾಗಬಾರ್ದು. ನಿಮಗಿರೋದು ನಾನು ಒಬ್ಳೆ ಹೆಂಡತಿ, ಜಾನ್ವಿ ಒಬ್ಳೆ ಮಗಳು, ಅಷ್ಟೇ ಅಷ್ಟೇ. ಅಪ್ಪ, ಏನಾಯ್ತಪ್ಪ? ಏನಿಲ್ಲ ಕಂದ, ಏನಿಲ್ಲ. ಜಾನ್ವಿ ಒಬ್ಳೆ ನಿಮ್ಮ ಮಗಳ? ನಿಮ್ಗೆ ಇನ್ನೊಬ್ಳು ಮಗಳು ಇಲ್ವೇ ಇಲ್ವಾ? ಜಾನು, ನನಗೇನೋ ಅನಿಸ್ತಾ ಇದೆ. ಏನು ಶಾರು? ಒಂದೇ ಒಂದ್ಸಲ ಅಪ್ಪನ ಮುಟ್ಟಬೇಕು ಅನಿಸ್ತಿದೆ. ಯಾಕೆ ಹಾಗೆ ನೋಡ್ತಾ ಇದೆಯಾ? ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಪ್ಲೀಸ್ ಒಂದ್ಸಲ ಅಪ್ಪನ ಮುಟ್ಟು ಮಾತಾಡಿಸ್ಬೇಕು ಅಂತ ಅನಿಸ್ತಾ ಇದೆ. ಪ್ಲೀಸ್ ಹೆಲ್ಪ್ ಮಾಡು. ಏನು ಬೆಂಕಿನ ಮುಟ್ಟಿ ಮಾತಾಡ್ಸ್ತೀಯಾ? ನಿನ್ಗೆ ಯಾರು ತಲೆ ಕೆಟ್ಟಿದೀಯಾ? ಈಗ ಸುಮ್ಮನೆ ಬಾಯಿ ಮುಚ್ಕೊಂಡಿರು. ಏನೇ ನೀನು? ಅಕ್ಕ ಏನೋ ಮನ್ಸಲ್ಲದು ಹೇಳ್ಕೊಂಡ್ರೆ ಅದಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದೇನಿಲ್ವಾ ನಿನಗೆ? ನಮ್ಮ ಅಕ್ಕನ ಬುದ್ಧಿ ಇಲ್ಲ, ಏನೋ ಹೇಳ್ತಾಳೆ. ಶಾರು, ನಿನ್ಗೆ ಏನಾದರೂ ಹೆಲ್ಪ್ ಮಾಡೋಕ್ಕೋದ್ರೆ ನನ್ನ ಕತೆ ಮುಗೀತು ಕಣೆ. ಬೇಡ, ಸುಮ್ಮನೆ ಇದ್ಬಿಡೆ. ಇಲ್ಲ, ನನ್ನ ಅಪ್ಪನ ಜೊತೆ ಮಾತಾಡಲೇಬೇಕು. ಶಾರು, ಸುಮ್ಮನೆ ಇದ್ಬಿಡು, ಇಲ್ಲ ಅಂದರೆ ನಮ್ಮ ಕೆಲಸ ಕೆಡುತ್ತೆ. ನಿನಗೆ ಗೊತ್ತಲ್ವಾ, ನೀನೇನಾದರೂ ಅಪ್ಪನ ಮುಂದೆ ಹೋದರೆ ಪ್ರಾಣಿ ಥರ ಬಿಹೇವ್ ಮಾಡ್ತಾರೆ. ಏನೇ ಆದರೂ ಪರವಾಗಿಲ್ಲ, ನನಗೆ ಹೊಡೆದ್ರೂ ಚಿಂತೆ ಇಲ್ಲ. ಜಾನು, ಜನ್ಮ ಕೊಟ್ಟಿದ್ದ ತಂದೆ ಎದುರುಗಡೆ ಇದ್ರೂ ಅವ್ರ ಜೊತೆಗೆ ಮಾತಾಡಿಲ್ಲ ಅಂದರೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ನಿನಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ? ನಿನಗೆ ಗೊತ್ತು ತಾನೆ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಅಂತ.
ಶಾರು ಅವ್ರು ತುಂಬಾ ಪಾಪ ಮಾಡಿದ್ದಾರೆ. ಅವ್ರನ್ನ ಮುಟ್ಟಿ ನಿನ್ ಕೈ ಅಪವಿತ್ರ ಮಾಡ್ಕೋಬೇಡ ಪ್ಲೀಸ್ ಜಾನು. ಹಾಗೆಲ್ಲ ಮಾತಾಡ್ಬೇಡ. ಎಷ್ಟೇ ಆದ್ರೂ ಅಪ್ಪ ತಾನೇ. ಸರಿ, ನಿನ್ನಿಷ್ಟ. ಏನಾದ್ರೂ ತೊಂದರೆ ಆದ್ರೆ ನನ್ನನ್ನು ಮಾತ್ರ ಕೇಳಬೇಡ. ಸರಿ, ಬಾ ಬಾ ಜಾನು. ಅದೇನ್ ಕಮಾಲ್ ಮಾಡ್ದೆ, ಅಪ್ಪ ಒಂದೇ ಒಂದ್ ಮಾತು ಕೂಡ ಆಡ್ಲಿಲ್ಲ. ಫಸ್ಟ್ ಟೈಮ್ ನೋಡು ಅಪ್ಪ ಸುಮ್ಮನೆ ಇದ್ದು. ಹೇಗೆ ಅದೆಲ್ಲ? ಅದ್ ಹಾಗೆ ಜಾನು, ಕೆಲವೊಂದ್ಸಲ ಎಲ್ಲೋ ಒಂದ್ ಕಡೆ ಮನ್ಸಿಗೆ ತುಂಬಾ ಹತ್ರ ಆದವರು ಅನ್ಸುತ್ತೆ. ನೆನೆ ಅಪ್ಪಗಾಗಿದ್ದು ಅದೇ. ನನ್ನ ನೋಡಿದ್ರು ಕೂಡ ಸುಮ್ಮನೆ ಇದ್ರು ಅಲ್ವಾ? ಇರ್ಬೋದೇನೋ ಅಪ್ಪ. ಸರಿ ಶಾರು, ಈಗ ಏನ್ ಮಾಡೋದು? ನಮ್ಮ ಹತ್ರ ಜಾಸ್ತಿ ಟೈಮ್ ಕೂಡ ಇಲ್ಲ. ಈಗಾಗ್ಲೇ ಮನೇಲಿ ಮದ್ವೆ ಮಾತುಕತೆ ನಡೀತಾ ಇದೆ. ಅಮ್ಮ ಯಾವಾಗ ಪ್ಲೇಟ್ ಚೇಂಜ್ ಮಾಡ್ತಾರೋ ಗೊತ್ತಾಗಲ್ಲ. ಮೊದಲು ಹೇಗಾದ್ರೂ ಮಾಡಿ ಅಲ್ಲಿಂದ ಫೋಟೋ ಎತ್ತಬೇಕು. ಅದಷ್ಟು ಈಸಿ ಅಲ್ಲ ಜಾನು. ಫೋಟೋಸ್ ಎಲ್ಲಿದೆ ಅಂತಾನೂ ಗೊತ್ತಿಲ್ಲ ನಮ್ಗೆ. ಹೌದು ಶಾರು. ಮತ್ತೇನ್ ಮಾಡ್ತೀಯಾ? ಈಗ ಮದ್ವೆಗೆ ಒಪ್ಕೊಳ್ದೆ ಬೇರೆ ದಾರಿ ಇಲ್ಲ. ದಟ್ಟಿ ತರ ಮಾತಾಡ್ತೀಯ ನೀನು. ಮದ್ವೆಗೆ ಒಪ್ಕೋತೀನಿ, ಅವ್ರ ಮದ್ವೆ ತಯಾರಿ ಮಾಡ್ಕೊಳ್ಳಿ. ಸಂಜು ಭಯ ಪಟ್ಟು ನನ್ ಕುತ್ತಿಗೆ ತಾಳಿ ಕಟ್ಲಿ. ಆಮೇಲೆ ಏನ್ ಮಾಡ್ತೀಯ ನೀನು? ದೊಡ್ಡ ಬುದ್ದು ನೀನು. ಅಲ್ವೇ ಜಾನು, ನಾವ್ ತಪ್ಪೇ ಮಾಡಿಲ್ಲ ಅಂತ ಹೇಳೋದಕ್ಕೆ ಒಂದೇ ಒಂದ್ ಅವಕಾಶ ಸಿಗಲ್ವಾ ಹೇಳು?
ಅಮ್ಮ ಈಗಾಗ್ಲೇ ಎಲ್ಲ ಅವಕಾಶದ ಡೋರ್ನ ಕ್ಲೋಸ್ ಮಾಡಾಗಿದೆ. ಹೊಸ ಡೋರ್ ಹುಡುಕ್ಬೇಕು. ಏನ್ ಮಾಡೋದೀಗ? ಏನ್ ಮಾಡೋದು? ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಸಂಜುನ ನನ್ನಿಂದ ದೂರ ಮಾಡ್ಬೇಕು ಅನ್ನೋ ಪ್ಲಾನ ನಿಂದು? ಶಾರ್ವರಿ ಅವರೇ, ಇವಳ ಹತ್ರ ಯಾಕೆ ಮಾತಾಡೋಕೆ ಬಂದ್ರಿ? ದಿನಕ್ಕೊಂದು ಬಣ್ಣ ಬದಲಾಯಿಸೋ ಗೋಸುಂಬೆ ಇವಳು. ಇವಳನ್ನ ನಂಬೋದಕ್ಕಾಗಲ್ಲ. ಸಂಜು, ನೀನ್ ನನ್ನ ಬಗ್ಗೆ ತಪ್ಪು ತಿಳ್ಕೊತಿದೀಯಾ. ನಾನು ನಿನ್ನ ಅರ್ಥ ಮಾಡ್ಕೊಂಡಿರುವಷ್ಟು ಬೇರೆ ಯಾರು ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಜಾನ್ವಿ. ಏನ್ ಸಂಜು, ಜಾನು ಅಂತ ಕರಿತಾ ಇದ್ದೆ, ಈಗ ನೋಡಿದ್ರೆ ಜಾನ್ವಿ ಅಂತಿದೀಯಾ? ಮೊದಲು ನಿನ್ ಮೇಲಿದ್ದ ಪ್ರೀತಿಗೆ ಹಾಗೆ ಕರಿತಾ ಇದೆ. ಆದ್ರೆ ಈಗ ನೀನು ಅದನ್ನು ಕಳ್ಕೊಂಡಾಗಿದೆ. ಬನ್ನಿ ಶಾರು, ಇವಳ ಹತ್ರ ಏನ್ ಮಾತಾಡ್ತೀರಾ? ಅಮ್ಮ, ಮಗಳು, ಅಪ್ಪ ಎಲ್ಲ ಒಂದೇ. ಅಂದಹಾಗೆ ಒಂದು ವಿಚಾರ ಜಾನ್ವಿ, ಬಲವಂತವಾಗಿ ನೀನು ನನ್ನನ್ನು ಪಡ್ಕೊಳ್ಳೋದಕ್ಕಾಗಲ್ಲ. ಅಪ್ಪನ ವಿಚಾರ ತೆಗೆದು ಬಲವಂತವಾಗಿ ನಿನ್ನೆ ಮದುವೆ ಮಾಡಿದ್ರು ಕೂಡ ನನ್ನ ಪ್ರೀತಿ ನಿಂಗೆ ಸಿಗಲ್ಲ. ಬನ್ನಿ ಶಾರು. ಜಾನು, ಏನ್ ಶಾರು, ಸಂಜು ಏನ್ ದೊಡ್ಡ ಮನ್ಮತನ? ಊರಿಗೆಲ್ಲ ಅವನೊಬ್ನೇನ ರಾಜ್ಕುಮಾರ? ಈ ಭೂಮಿ ಮೇಲೆ ಅವನ್ ಬಿಟ್ರೆ ಬೇರೆ ಯಾವ ಹುಡುಗರು ಸಿಗೋದಿಲ್ವಾ? ಪ್ರೀತಿ ಸಿಗಲ್ವಂತೆ, ಪ್ರೀತಿ. ಅವನ್ ಪ್ರೀತಿ ಯಾರಿಗ್ ಬೇಕು? ಅವನದೆಷ್ಟು ಪ್ರೀತಿ ಇಟ್ಕೊಂಡಿದಾನೋ ಅಷ್ಟು ಪ್ರೀತಿನ ಈ ನನ್ ಮುದ್ದು ಹಾಕೊಂಡ್ ಕೊಡಕ್ ಕೇಳು, ಅಷ್ಟು ಸಾಕು. ಜಾನು, ಇಷ್ಟೊಂದು ಬದಲಾಗ್ಬಿಟ್ಯಾ? ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹೋಯ್, ಭಯ ಯಾಕೆ? ಜಾನ್ವಿ ಬದಲಾಗಾಯ್ತು, ನಿನ್ನಾಣೆ. ಇನ್ಮೇಲೆ ನನ್ ಮನ್ಸಲ್ಲಿ ನಿನ್ ಮೇಲೆ ಸಣ್ಣ ಕೋಪ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ನಿನ್ ಮೇಲೆ ನಂಬಿಕೆ ಇದೆ ಜಾನು. ಸೋ ಸ್ವೀಟ್ ಆಫ್ ಯು. ಸರಿ, ನಮ್ ಮುಂದಿನ ಪ್ಲಾನ್ ಏನು? ಅಪ್ಪನ್ ತಲೆ ಕೆಡ್ಸೋದು. ಅಂದ್ರೆ ಅಪ್ಪ ಕೆಟ್ಟವ್ರಲ್ಲ, ಅಮ್ಮ ಅಪ್ಪನ್ ಕೆಟ್ಟವ್ರ ತರ ಮಾಡಿದ್ದಾರೆ. ಇಷ್ಟು ವರ್ಷ ಪಾಪ ಅಪ್ಪ ಅಮ್ಮನ್ ಕೈಯಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ. ಅಮ್ಮ ಹೇಳೋ ಮಾತನ್ನ ಅಪ್ಪ ಕೇಳೋ ಹಾಗೆ ಮಾಡಿದ್ದಾರೆ. ಈಗ ನಮ್ ಮುಂದೆ ಇರೋ ದಾರಿ ಏನಂದ್ರೆ ಅಪ್ಪನ್ನ ಸರಿ ಮಾಡೋದು. ಹೇಗೆ? ಈ ಮದ್ವೆ ಬೇಡ ಅನ್ಬಿಡ್ತೀನಿ, ಅಲ್ಲಿಗೆ ಮುಗೀತು ನನ್ ಕತೆ. ಏನಾಯ್ತು ಶಾರು? ಮತ್ತಿನ್ನೇನ್ ಜಾನು, ನೀನ್ ಹೋಗಿ ಮದ್ವೆ ಬೇಡ ಅನ್ನು, ಮುಂದೆ ಆಗ್ಬೇಕಾಗಿರೋ ಮದ್ವೆನ ಈಗ್ಲೇ ಮಾಡಿ ಮುಗಿಸ್ತಾರಷ್ಟೇ. ಶಾರು, ನೀನು ಭಯ ಪಟ್ಟು ನನ್ಗೂ ಭಯ ಪಡಿಸ್ಬೇಡ, ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ, ಬಾ ನನ್ ಜೊತೆ. ಜಾನು, ಹುತ್ತಕ್ಕೆ ಕೈ ಹಾಕಕ್ ಹೋಗ್ತಾ ಇದ್ಯಾ? ಏನು ಆಗಲ್ಲ, ಬಾ ಶಾರು, ಬಾ. ಅಪ್ಪ, ಏನೋ ಬಿಟ್ಟ? ನಿಮ್ಮ ಹತ್ರ ನಾನೇನೋ ಕೇಳಬೇಕಿತ್ತು. ಕೇಳಮ್ಮ, ಕೇಳು. ಎಲ್ಲಿ ಬೈತೀರೋ ಅಂತ. ಪರವಾಗಿಲ್ಲ, ಕೇಳು. ನಿನ್ನೆ ಅಮ್ಮ ನೀವು ಮಾತಾಡ್ತಾ ಇದ್ದಿದ್ದು ಅಕಸ್ಮಾತಾಗಿ ನನ್ನ ಕಿವಿಗೆ ಬಿತ್ತು. ಆದ್ರೆ ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಅದೇನೋ ಮೊದಲನೇ ಮಗಳು ಅದು ಇದು ಅಂತ ಮಾತಾಡ್ತಾ ಇದ್ರಿ. ಏನಪ್ಪ ಅದು? ನಿಮ್ಗೆ ಇನ್ನೊಬ್ಳು ಮಗಳಿದಾಳ? ಸಾರಿ ಅಪ್ಪ, ಅದೇನ್ ವಿಷಯ ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾವೇನೋ ಮಾತಾಡ್ತಿದ್ವಿ, ನೀನು ಏನೋ ಕೇಳಿಸ್ಕೊಂಡಿದೀಯ. ಅಂತ ಯಾವುದೇ ಘಟನೆ ನನ್ನ ಜೀವನದಲ್ಲಿ ನಡೆದಿಲ್ಲ, ತಿಳ್ಕೊ. ನಿಜಾನಾ? ಹೌದು. ಸರಿಯಪ್ಪ, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ನಾನು ಇಲ್ಲಿಗೆ ಬಂದಿದ್ದೆ ಬೇರೆ ವಿಷಯ ಮಾತಾಡೋಕೆ. ಏನು? ಈಗ ನನ್ನ ಸಂಜುನ್ ಮದುವೆ ಆಗ್ಲೇಬೇಕಾ? ನನ್ಗೆ ಯಾಕೋ ಅವಳ ಸಂತೋಷನ ಕಿತ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ. ನಿನ್ನ ಸಂತೋಷನ ಕಿತ್ಕೊಂಡವಳು ಅವಳು. ನೀನು ಪ್ರೀತಿ ಮಾಡಿದ ಹುಡುಗನ್ನ ನಿನ್ನಿಂದ ದೂರ ಮಾಡಿದವಳು ಅವಳು. ಹಾಗಂತ ನಾವ್ ಅನ್ಕೊಂಡಿದೀವ ಅಷ್ಟೇ. ಆದ್ರೆ ಇದರಲ್ಲಿ ಶಾರ್ವಿಲಿದ್ ಏನ್ ತಪ್ಪಿದೆ ನೀವೇ ಹೇಳಿ? ಸಂಜು ತನ್ನ ಅಣ್ಣ ಸಾತ್ವಿಕ್ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ತಾನೆ ಶಾರ್ವಿಲಿನ ಮದ್ವೆ ಆಗಿದ್ದು. ಕಾರಣ ಏನೇ ಇರಬಹುದು, ಆದ್ರೆ ನೀನು ಸಂಜುನ ಇಷ್ಟಪಟ್ಟಿದ್ದೆ ಅನ್ನೋದಂತೂ ನಿಜ ತಾನೇ? ಹೌದಪ್ಪ, ಆದ್ರೆ ಅದೆಲ್ಲ ಹಳೆ ಕತೆ.
ಈಗ ಯಾಕೆ? ಏನು ಇದ್ದಕ್ಕಿದ್ದ ಹಾಗೆ ಈ ಥರ ಬದಲಾವಣೆ? ಯಾವ ಕಾರಣಕ್ಕೋಸ್ಕರ ಅಂತ ಕೇಳಬಹುದು? ಅಪ್ಪ, ನಾನು ಯೋಚನೆ ಮಾಡಿದೆ, ನನ್ಗೆ ಯಾಕೋ ತಪ್ಪು ಮಾಡ್ತಾ ಇದ್ದೀನಿ ಅನ್ನಿಸ್ತು. ಬಲವಂತ ಮಾಡಲ್ಲ. ನನ್ಗೇನು ಶಾರ್ವರಿ ಕಂಡ್ರೆ ಪ್ರೀತಿ ಇಲ್ಲ. ಅವಳನ್ನ ಈ ಮನೆಯಿಂದ ಹೇಗೆ ಹೊರಗಾಕ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೌದಾ? ಹಾಗಾದ್ರೆ ಆ ಕೆಲಸನ ಆದಷ್ಟು ಬೇಗ ಮಾಡು. ಏನು ಹಾಗೆ ಮುಖ ನೋಡ್ತಾ ಇದೀಯಾ? ಜಾನು, 2 ದಿವಸದಿಂದ ನಾನು ನೋಡ್ತಾ ಇದ್ದೀನಿ, ನೀನು ಮೊದಲಿದ್ದ ಹಾಗೆ ಇಲ್ಲ. ಯಾಕೆ ಇಂಥ ಬದಲಾವಣೆ ಅಂತ ನಿನ್ನಲ್ಲಿ? ಅಪ್ಪ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಾನೇನು ಬದಲಾಗಿಲ್ಲ. ನನ್ನ ಮನ್ಸಿಗೆ ಏನು ಅನ್ನಿಸ್ತೋ ಅದನ್ನ ಹೇಳ್ದೆ. ಸಂಜನ್ ಕಂಡ್ರೆ ಈಗಲೂ ನನಗಿಷ್ಟಾನೆ. ಸರಿ, ಹಾಗಾದ್ರೆ ಹೊರಡಿಲಿಂದ. ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿಯೋನಲ್ಲ. ನಿನಗೂ ಸಂಜುಗೂ ಮದುವೆ ಆಗೇ ಆಗುತ್ತೆ. ಶಾರ್ವರಿ ಈ ಮನೆ. ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿಯೋನಲ್ಲ. ನಿನಗೂ ಸಂಜುಗೂ ಮದುವೆ ಆಗೇ ಆಗುತ್ತೆ. ಶಾರ್ವರಿ ಈ ಮನೆಯಿಂದ ಹೊರಗೆ ಹೋಗ್ತಾಳೆ. ಶಾರ್ವರಿ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಕನಿಕರ ಬಂದ ಕಾರಣ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ಗೊತ್ತಾದ್ರೆ ಚೆನ್ನಾಗಿರ್ತಾ ಇತ್ತು. ಜಾಹ್ನವಿ ಎಷ್ಟು ಬದಲಾಗಿದ್ದಾಳೆ ಅಂತಂದ್ರೆ ಶಾರ್ವರಿನೇ ಅವಳನ್ನ ಬದಲಾಯಿಸಿರಬೇಕು. ಏನಾದರೂ ಅನಾಹುತ ನಡೆಯೋದಕ್ಕಿಂತ ಮುಂಚೆ ಹುಷಾರಾಗಬೇಕು. ಈಗ ಒಂದು ವೇಳೆ ವಿಜಯ್ ಏನಾದರೂ ಬಚಾವಾದರೆ ನಾಳೆ ನಮ್ಮ ಕುತ್ತಿಗೆಗೆ ಬರಲ್ಲ ಅಂತ ಏನು ಗ್ಯಾರಂಟಿ? ಆ ಪೈಲನ್ನೇ ಇನ್ನು ಅದೆಷ್ಟು ತಿರುವು ಹಾಕಿದ್ರೆ ಏನೋ ಪ್ರಯೋಜನ ಇಲ್ಲ ಬಿಡು. ಪಾಪ ಎಷ್ಟು ಕಷ್ಟಪಟ್ಟು ಆಸ್ತಿನ ಮಗ ಮತ್ತು ಹೆಂಡತಿ ಹೆಸರಿಗೆ ಬರೆಸ್ಕೊಂಡಿದ್ದೆ. ಏನಾಯ್ತೀಗ? ನಿನ್ನ ಪ್ರಯತ್ನಗಳೆಲ್ಲ ವ್ಯರ್ಥವಾಗಿ ಹೋದವಲ್ಲ ವಿಜಯ್. ನನಗೆ ಅನ್ಯಾಯ ಮಾಡಿದ್ದಕ್ಕೆ ಆ ದೇವರು ನಿನಗೆ ತಕ್ಕ ಶಿಕ್ಷೆನ ಕೊಟ್ಟ ಬಿಡು. ಹೋಗಿ ಯಾರಿಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅನ್ನೋ ಪ್ರಶ್ನೆನ ಕನ್ನಡಿ ಮುಂದೆ ನಿಂತ್ಕೊಂಡು ಕೇಳ್ಕೊಳ್ಳಿ. ಸತ್ಯ ಏನು ಅಂತ ಗೊತ್ತಾಗುತ್ತೆ. ಯಾಕೆ ವಿಜಯ್ ಹಾಗಂತಿ? ನೀನು ನನಗೆ ಅನ್ಯಾಯ ಮಾಡಿ ತಾನೆ ನನ್ನ ಆಸ್ತಿನ ನಿನ್ನ ಮಗ ಮತ್ತು ಹೆಂಡತಿ ಹೆಸರಿಗೆ ಬರ್ಸ್ಕೊಂಡಿದ್ದು. ಅದು ನಿಮ್ಮ ಕಲ್ಪನೆ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ ಅದು. ಅದನ್ನು ಯಾರಿಗೆ ಬೇಕಾದ್ರೂ ಬರ್ಕೊಡೋ ಅಧಿಕಾರ ನನಗಿದೆ. ನನ್ನ ಸಂಪಾದನೆಯಲ್ಲಿ ಶೋಕಿ ಜೀವನ ನಡೆಸ್ತಾ ಇರೋದು ನೀವು. ವಿಜಯ್, ಮಾತು ಹದ ತಪ್ಪುತ್ತಾ ಇದೆ. ಮಾತು ಸರಿಯಾಗೇ ಇದೆ. ಸತ್ಯನೇ ಹೇಳ್ತಾ ಇದ್ದೀನಿ. ಯಾಕೆ ನಿಮಗೆ ಗೊತ್ತಿಲ್ವಾ? ನಿಮಗೆ ಗೊತ್ತಿರೋದು ಒಂದೇ, ತಪ್ಪು ಮಾಡೋದು. ಆ ತಪ್ಪನ್ನು ಇನ್ನೊಬ್ರು ತಲೆ ಕಟ್ಟೋದು ಹೇಗೆ ಅಂತ ಯೋಚನೆ ಮಾಡೋದು. ನಿನ್ನ ಜೊತೆ ಮಾತಾಡೋ ಪ್ರಯೋಜನ ಇಲ್ಲ ಬಿಡು. ನನ್ನ ಮಗಳು ಜಾಹ್ನವಿಗೂ ನಿನ್ನ ಮಗ ಸಂಜುಗೂ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನನ್ನ ಮಗನಿಗೆ ಈಗಾಗಲೇ ಮದುವೆ ಆಗಿದೆ. ಅದು ಬರೀ ಗೊಂಬೆ ಮದುವೆ, ಅದಕ್ಕೆ ಯಾವ ಬೆಲೆನೂ ಇಲ್ಲ. ಆಗಿರೋ ಮದುವೆ ಶಾಸ್ತ್ರಬದ್ಧವಾಗೇ ಇದೆ. ಗಂಡ ಹೆಂಡತಿ ಚೆನ್ನಾಗೇ ಇದ್ದಾರೆ. ಈಗ ಇನ್ನೊಂದು ಮದುವೆ ವಿಚಾರ ಯಾಕೆ ಬಂತು? ಇದ್ರ ಹಿಂದೆ ಏನಿದೆ? ನಿಮ್ಮ ಮಗಳ ಸಂತೋಷ ಅಷ್ಟೇ ಮುಖ್ಯ ಅಲ್ಲ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಓ, ನಾನು ನನ್ನ ಸಂಸಾರ ಕರ್ಕೊಂಡು ಹೊರಗೆ ಹೋಗ್ತೀನಿ ಅನ್ನೋ ಭಯನ? ಭಯ? ಭಯ ಅಂದ್ರೇನು ಅಂತಾನೆ ನನಗೆ ಗೊತ್ತಿಲ್ಲ ವಿಜಯ್. ಆದರೆ ಕಳೆದ 25 ವರ್ಷದಿಂದ ನಿನ್ನ ಕಣ್ಣಲ್ಲಿ ಭಯನ ನಾನು ನೋಡ್ತಾ ಇದ್ದೀನಿ. ಅದು ಭಯ ಅಲ್ಲ, ಅಸಹಾಯಕತೆ. 25 ವರ್ಷದಿಂದ ಭಯದಲ್ಲಿ ಬದುಕ್ತಾ ಇರೋದು ನೀವು ಮತ್ತೆ ನಿಮ್ಮ ಹೆಂಡತಿ. ವಿಜಯ್ ಎಲ್ಲಿ ಎಲ್ಲ ವಿಚಾರನ ಹೊರಗಡೆ ಹೇಳ್ಬಿಡ್ತಾನೋ ಅನ್ನೋ ಭಯದಲ್ಲಿ ಬದುಕ್ತಾ ಇರೋದು ನೀವು. ಹುಚ್ಚುಚ್ಚಾಗಿ ಮಾತಾಡಬೇಡ. ಗೊತ್ತಾಗ್ತಾ ಇದೆಯಲ್ಲ ಯಾರ ಕಣ್ಣಲ್ಲಿ ಭಯ ಇಣಕ್ ಹಾಕ್ತಾ ಇದೆ ಅಂತ. ಕಾಣಿಸ್ತಾ ಇದೆಯಲ್ಲ. ನನ್ನ ಕಣ್ಣಲ್ಲಿ ಕಾಣಿಸ್ಕೊಂಡ್ರೆ ಅದನ್ನ ಭಯ ಅನ್ನಲ್ಲ, ಕೋಪ ಅಂತಾರೆ. ಆ ಕೋಪ ಯಾವತ್ತು ನಿಮ್ಮನ್ನ ನಿಮ್ಮ ಹೆಂಡತಿನ ನಾಶ ಮಾಡುತ್ತೋ ಗೊತ್ತಿಲ್ಲ. ಹುಷಾರಾಗಿರಿ. ಓಹೋ, ಹುಷಾರಾಗಿರಿ ಅನ್ನೋ ಮಾತನ್ನ ನೀನು ನನಗೆ ಹೇಳ್ತಾ ಇದೀಯ. ಇನ್ನು ಮುಂದೆ ಆದಷ್ಟು ಜಾಗ್ರತೆಯಿಂದ ಇರುವಂತ ನಾನು ನಿನಗೆ ಹೇಳಬೇಕಾಗಿದೆ. ಯಾಕೆ? ಓ, ನನ್ನ ಜೈಲಿಗೆ ಹಾಕಿಸ್ತೀರಾ? ಜೈಲಲ್ಲೇ ಕೊಳೆಯೋ ಹಾಗೆ ಮಾಡ್ತೀರಾ? ಅಷ್ಟೇ ತಾನೇ ನಿಮ್ಮಿಂದ ಮಾಡೋಕ್ ಸಾಧ್ಯ ಆಗೋದು. ನಾನು ಅದಕ್ಕೆ ತಯಾರಾಗೇ ಇದ್ದೀನಿ. ಹೋಗಿ. ಸರಿ,
ಹಾಗೆ ಇದೇ ಶನಿವಾರ ಜಾಹ್ನವಿ ಮತ್ತೆ ಸಂಜುಗೆ ಮದುವೆ. ಅದಕ್ಕೂ ತಯಾರಾಗಿ ಇದ್ದುಬಿಡು ವಿಜಯ್. ನಿರ್ಧಾರ ಮಾಡಿ ಆಗಿದೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾನು ನಿರ್ಧಾರ ಮಾಡಿ ಆಗಿದೆ, ಅದರಲ್ಲೂ ಯಾವುದೇ ಬದಲಾವಣೆ ಇಲ್ಲ. ಸಂಜು ಮತ್ತು ಶಾರ್ವರಿಗೋಸ್ಕರ ನಾನು ಜೈಲಲ್ಲಿ ಕೊಳೆಯೋಕೆ ಸಿದ್ಧವಾಗಿದ್ದೀನಿ. ನಿಮ್ ಕೈಲಿ ಏನ್ ಮಾಡಕ್ಕಾಗುತ್ತೋ ನೀವು ಮಾಡಿ, ನನ್ನ ಕೈಲಿ ಏನಾಗುತ್ತೋ ಅದನ್ನ ನಾನು ಮಾಡ್ತೀನಿ. ಸರಿ, ನಿನ್ನ ಹಣೆಯಲ್ಲಿ ಅದೇ ಬರೆದಿದ್ರೆ ಅದೇ ನಡಿಗೆ ಬಿಡು. ಆದ್ರೆ ಜಾಹ್ನವಿ ಮತ್ತು ಸಂಜು ಮದುವೆ ನಡೆದೇ ನಡೆಯುತ್ತೆ. ಶಾರ್ವರಿ ಈ ಮನೆಯಿಂದ ಹೊರಗೆ ಹೋಗ್ತಾಳೆ. ಹೋಗಲ್ಲ. ಶಾರ್ವರಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ಹೆಣ್ಣಿಗೆ ಅನ್ಯಾಯ ಮಾಡೋದೇ ನಿಮ್ಮ ಜೀವನದ ಉದ್ದೇಶ ಆಗೋಯ್ತಲ್ಲ, ಅದಕ್ಕೆ ಶಾರ್ವರಿನೂ ಹೊರತಲ್ಲ. ಗೊಂಬೆ ಫ್ಯಾಕ್ಟ್ರಿಲಿ ಬೆಂಕಿ ಹಾಕಿ ಸುಟ್ರಲ್ಲ, ಆ ಹೆಂಗಸು ಹೊರತಲ್ಲ. ನಿಮ್ಮನ್ನೇ ನಂಬಿಕೊಂಡಿದ್ದ ಜೀವನ ಬೆಂಕಿಲಿ ಹಾಕಿ ಸುಟ್ಟು ಬಿಟ್ರಲ್ಲ. ಈಗ ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಹೆಂಡತಿ ಮಕ್ಕಳನ್ನು ಸಾಕೋ ಯೋಗ್ಯತೆ ಇಲ್ಲ ನಿಮ್ಗೆ. ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಮಾಡ್ತಾ ಇದ್ದೀನಿ. ನಾಚಿಕೆ ಆಗಲ್ವ ನಿಮ್ಗೆ?